ಕಾಂಗ್ರೆಸ್ ಪಾರ್ಟಿಲಿದ್ರು. ಸೊ ಜನತಾದಳದಿಂದ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು. ಎಲ್ಲರೂ ಕೂಡ ಅವರ ಮಗನಿಗೆ ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು. ಈಗ ಈ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಸಾಧ್ಯ ಅಂತೇಳಿ ಅವರೆಲ್ಲ ಮಂದಸ್ಸು ಮಾಡಿಕೊಂಡು ನನಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ನಮ್ಮ ಸ್ಪೋಕ್ಸ್ಮನ್ ಆಗಿದ್ರು, ನ್ಯಾಷನಲ್ ಲೆವೆಲಲ್ಲಿ ಡೆಲ್ಲಿ ರೆಪ್ರೆಸೆಂಟೇಟಿವ್ ಆಗಿದ್ರು ಬ್ರಿಜೇಶ್ ಕಾಳಪ್ಪನವರು. ಅವರು ಆ ಪಕ್ಷಕ್ಕೆ ಹೋಗಿದ್ರು. ಸೊ ಅವ್ರಿಗೆಲ್ಲ ಕೆಲವು ತಪ್ಪುಗಳು ನಡೆದಿದೆ. ಮತ್ತೆ ನಾವು ಕಾಂಗ್ರೆಸ್ಸಿಗರಾಗಿ ಗುರುತಿಸ್ಕೊಳ್ಬೇಕು, ಕಾಂಗ್ರೆಸ್ನಲ್ಲಿ ಇರಬೇಕು, ಕಾಂಗ್ರೆಸ್ನ ಸೇವೆ ಮಾಡಬೇಕು, ನಮ್ಮ ಭವಿಷ್ಯಗಳನ್ನು ಕೂಡ ಕಾಂಗ್ರೆಸ್ಸಲ್ಲಿ ರೂಪಿಸ್ಕೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಇಲ್ಲಿ ಕೂತಿರುವಂತ ಎಲ್ಲ ಅವರ ಅನುಯಾಯಿಗಳನ್ನ ಸೇರಿಸ್ಕೊಂಡು ಇವತ್ತು ಅವರೆಲ್ಲ ಬಂದಿದ್ದಾರೆ. ನಾನು ಶಿವರಾಮೇಗೌಡರಿಗೆ, ಬ್ರಿಜೇಶ್ ಕಾಳಪ್ಪನವ್ರಿಗೆ ಮತ್ತು ಅವರ ಬೆಂಬಲವಾಗಿ ಇಲ್ಲಿ ಬಂದಂತ ಎಲ್ಲ ಕಾರ್ಯಕರ್ತರು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಪಕ್ಷಕ್ಕೆ ಅಧಿಕೃತವಾಗಿ ಅವ್ರನ್ನ ಅಡ್ಮಿಷನ್ ಮಾಡುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡ್ತೇನೆ.